ಲಕ್ಷ್ಮೀಕಾಂತ ಸ್ವಾಮಿಗೆ ಜರುಗಿದಂತಹ ಅಷ್ಟ ವಿಧದ ಅಭಿಷೇಕವನ್ನು ನೀವು ನೋಡಿದ್ರಿ. ಈ ಸ್ವಾಮಿಗೆ ಇಲ್ಲಿ ಅಭಿಷೇಕ ನಂತರ ಅರಿಶಿನದಿಂದ ಆ ಸ್ವಾಮಿಯನ್ನು ಅಲಂಕರಿಸ್ತಾರೆ. ಪುರುಷೇನ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮ ಶರದ್ಭವಿಃ ಸಪ್ತಾಸ್ಯಾಸನ್ ಪರಿಧಯಃ ತ್ರಿಸಪ್ತ ಸಮಿಧಃ ಕೃತಾಃ. ನಾನಿಲ್ಲಿ ಲಕ್ಷ್ಮೀಕಾಂತ ದೇವಸ್ಥಾನಕ್ಕೆ 15 ವರ್ಷದಿಂದ ಬರ್ತಾ ಇದ್ದೀನಿ. ನನಗಿಲ್ಲಿ ಬಂದ ಮೇಲೆ ಎಲ್ಲ ಒಳ್ಳೆಯದಾಗಿದೆ. ನಮ್ಮ ಮನೇಲಿ ಏನೇ ಶುಭ ಕಾರ್ಯ ಮಾಡಬೇಕಾದ್ರೂ ನಾವು ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಹೋಗೋದೊಂದು ಪದ್ಧತಿ. ಇಲ್ಲಿ ಬಂದು ಏನೇ ಕಾಯಿಲೆ ಇದ್ರೂ ಇಲ್ಲಿ ಬಂದಾಗ ಅಲ್ಲಿ ಹರಿಸ್ಕೊಂಡು ಹೋದರೆ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಿ ಕಾಯಿಲೆ ಏನು ತಿರುಗಿ ಮತ್ತೆ ಡಾಕ್ಟ್ರ್ ಹತ್ರ ಹೋದಾಗ ಯಾವ ಕಾಯಿಲೆನೂ ಇರಲ್ಲ ಅಂತ ಹೇಳ್ತಾರೆ. ಪಾವನಂ ಪೂಜಿಸಲಿ ಶ್ರೀ ಹರಿಯೇ ಇನ್ಯಾವನಂ ಪೂಜಿಸಲಿ. ಪಾವನಂ ಪೂಜಿಸಲಿ ಶ್ರೀ ಹರಿಯೇ ಇನ್ಯಾವನಂ ಪೂಜಿಸಲಿ. ಆವನಂ ಭಜಿಸಲಿ ಆವನಂ ಸ್ತುತಿಸಲಿ ಆವನಂ ಭಜಿಸಲಿ ಆವನಂ ಸ್ತುತಿಸಲಿ ಶ್ರೀವರ ಯಾದವ ದೇವ ದೇವೋತ್ತಮ ಶ್ರೀವರ ಯಾದವ ದೇವ ದೇವೋತ್ತಮ. ಆವನಂ ಪೂಜಿಸಲಿ ಶ್ರೀ ಹರಿಯೇ ಆವನಂ ಪೂಜಿಸಲಿ. ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಸಾಧಾರಣವಾಗಿ ಬೇರೆ ಕಡೆ ನಾರಾಯಣರು ಶಂಖಚಕ್ರ ಊರ್ಧ್ವಮುಖವಾಗಿ ಹಿಡ್ಕೊಂಡಿರ್ತಾರೆ. ಎಡಗೈಲಿ ಗದೆ ಬಲಗೈಲಿ ಅಭ್ಯಾಸ್ತಾ ಇರುತ್ತೆ. ಲಕ್ಷ್ಮೀಕಾಂತನ ಲಕ್ಷಣ ಏನಂದರೆ ಶಂಖಚಕ್ರ ಹೀಗೆ ಹಿಡ್ಕೊತಾನೆ, ಗದಾ ಪದ್ಮ ಊರ್ಧ್ವಮುಖವಾಗಿ ಹಿಡ್ಕೊತಾನೆ. ಈ ಶಂಖಚಕ್ರ ಯಾಕೆ ಹೀಗೆ ಹಿಡ್ಕೊತಾನೆ ಅಂದರೆ, ನಮ್ಮ ಶ್ರೀ ವೈಷ್ಣವ ಪಂಥದಲ್ಲಿ ಶಮಾಶ್ರಯಣಂ ಅಂತ ಒಂದು ಸಂಪ್ರದಾಯ ಇದೆ. ಅಂದರೆ ಸುದರ್ಶನ ಹೋಮ ಮಾಡಿ ಶಂಖಚಕ್ರ ಮುದ್ರೆಯನ್ನು ಬಲಗೈ ಚಕ್ರ ಎಡಗೈ ಶಂಖನ ಹಿರಿಯರು ಸ್ವಾಮಿಗಳು ಅದನ್ನ ಒತ್ತಾರೆ. ಅದಕ್ಕೆ ಶಮಾಶರಣಂ ಅಂತ ಹೇಳ್ತಾರೆ. ಈ ಲಕ್ಷ್ಮೀಕಾಂತ ಎಲ್ಲರಿಗೂ ಶಮಾಶರಣಂ ಮಾಡೋಕ್ಕೆ ನಿಂತ್ಕೊಂಡಿದ್ದಾನೆ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೆ ಈ ರೀತಿ ಹಿಡ್ಕೊಂಡಿದ್ದಾನೆ ಶಂಖಚಕ್ರನ. ಇವಾಗ ಹೀಗೆ ಹಿಡ್ಕೊಂಡ್ರೆ ಮುದ್ರೆ ಮಾಡೋಕ್ಕಾಗಲ್ಲ, ಅದಕ್ಕೆ ಹೀಗೆ ಹಿಡ್ಕೊಂಡೇ ಬಂದವರಿಗೆ ಎಲ್ಲರಿಗೂ ನಾನು ಶಮಾಶರಣಂ ಮಾಡ್ತೀನಿ ಬನ್ನಿ ಅಂತ ಕರೆದು ಹೀಗೆ ಹಿಡ್ಕೊಂಡು, ಅದಕ್ಕೆ ಅದೇ ರೀತಿಯಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ಲಕ್ಷ್ಮೀಕಾಂತನ ದರ್ಶನ ಮಾಡಿದ್ರು ಅವನು ಈ ಮುದ್ರೆಯಲ್ಲಿ ನಿಂತ್ಕೊಂಡಿರ್ತಾನೆ, ಬಲಗೈಲಿ ಶಂಖ ಎಡಗೈಲಿ ಚಕ್ರ. ನೀನವ ಪೂಜಿಸಲು ಕಲ್ಲಾಮೆಯು ನೀನೆಂದು ಪೂಜಿಸಲು. ಇಲ್ಲಿನ ಒಂದು ಅದ್ಭುತ ಆಕರ್ಷಣೆ ಅಂದರೆ ಇಲ್ಲಿರುವ ಆಂಡಾಳಮ್ಮನ ವಿಗ್ರಹ. ಈ ಶ್ರೀ ವೈಷ್ಣವ ಪದ್ಧತಿಯಲ್ಲಿ ಆಂಡಾಳಮ್ಮ ಪರಮಭಕ್ತೆ, ವಿಷ್ಣುವಿನ ಪರಮಭಕ್ತೆ. ನಮ್ಮಲ್ಲಿ ಅಕ್ಕ ಮಹಾದೇವಿ ಮೀರಾಬಾಯಿ ಇಲ್ವಾ, ಆ ರೀತಿಯಲ್ಲಿ ಈ ಆಂಡಾಳಮ್ಮ ವಿಷ್ಣುವಿನ ಪರಮಭಕ್ತೆ. ಈಕೆಯ ವಿಗ್ರಹದಲ್ಲಿ ಬಹಳ ವಿಶಿಷ್ಟವಾದದ್ದ ಒಂದು ಅದ್ಭುತವನ್ನು ನಾವು ಕಾಣ್ತೀವಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿತೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ. ಇಲ್ಲಿಗೆ ಬಂದಂಥವರಿಗೆ ದೇವರ ದರ್ಶನ, ಆ ವಿಶೇಷವಾದಂತಹ ಅನುಭವ ಜೊತೆಗೆ ಒಂದು ಕುತೂಹಲವೂ ಕಾದಿದೆ. ಅದುವೇ ನೀವೀಗ ನೋಡ್ತಾ ಇರುವಂತಹ ಈ 16 ಕಂಬಗಳ ಕಥೆ. ಈ ಕಂಬಗಳಲ್ಲಿ ಅಡಗಿ ಹೋಗ್ತಾರೆ ಅಳಿಯಂದಿರು. ಹಿಮ್ಮತ್ ಗೋಪಾಲ ಸ್ವಾಮಿ ದೇವಸ್ಥಾನ ವೇಣುಗೋಪಾಲನಿಗೂ ನಮ್ಮ ಹೆಡತಲೆ ವೇಣುಗೋಪಾಲ ಒಂದು ವ್ಯತ್ಯಾಸ ಏನಂದರೆ, ಇಲ್ಲಿ ಗೋವುಗಳಿದ್ದಾರೆ. ಹಿಮ್ಮತ್ ಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಗೋವುಗಳ ಪಕ್ಕದಲ್ಲಿ
ಗೋವಳರನ್ನು ಕೆತ್ತಿದ್ದಾನೆ. ಅಂದರೆ ಕೃಷ್ಣನ ಸ್ನೇಹಿತರು ಗೋವಳರು, ಅವರೆಲ್ಲರೂ ಅಕ್ಕಪಕ್ಕದಲ್ಲಿ ಗೋವಳರನ್ನು ಕೆತ್ತಿದ್ದಾರೆ. ಇಲ್ಲಿ ಬರೀ ಗೋವುಗಳು ಮಾತ್ರ ಇದೆ, ಅದೇ ವ್ಯತ್ಯಾಸ. இளங்கோவிய செல்வ கிருஷ்ண